ಎರಡು ದೇವರು ನಿನ್ನ ಕೆಲಸದಲ್ಲೇ ಬಿಸಿ ಇದ್ದಾನೆ. ಅಮ್ಮ ಕೇಳು, ಆತನ ಕೆಲಸದಲ್ಲಿ ದೇವ್ರು ಬಿಸಿ ಇಲ್ಲ, ನಿನ್ನ ಕೆಲಸದಲ್ಲಿ ದೇವ್ರು ಬಿಸಿ ಇದ್ದಾನೆ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ನಿಮಗೆ ಕಷ್ಟ ಬಂದಾಗ, ನಿಮಗೆ ಶೋಧನೆ ಬಂದಾಗ, ನಿಮ್ಗೆ ಇಕ್ಕಟ್ಟು ಬಂದಾಗ, ರೋಗ ಬಂದಾಗ, ಆಸ್ಪತ್ರೆ ಪಾಲಾಗುವಾಗ, ಹಾಸಿಗೆಲ್ ಬೀಳುವಾಗ, ನಿಸ್ಸಹಾಯಕ ಸ್ಥಿತಿ ಇರುವಾಗ ಬಹಳ ಜನರು ಹೇಳ್ತಾ ಗೊತ್ತಾ, ದೇವರು ನಮ್ಮ ಜೊತೆ ಇಲ್ಲ ಅಂತ ಫೀಲ್ ಆಗ್ತಾರೆ. ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು, ದೇವರಿದ್ರೆ ನಮ್ಗೆ ಯಾಕೆ ಕಷ್ಟ ಬರ್ತಿತ್ತು ಅಂತ ಗುಣಗುಟ್ಟುತ್ತಾರೆ. ಅಂಥವ್ರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ಕಷ್ಟದಲ್ಲಿ ಇರುವಾಗ, ನೀನು ಬಾಧೆಯಲ್ಲಿ ಇರುವಾಗ, ನೀನು ವ್ಯಾಧಿಯಲ್ಲಿ ಇರುವಾಗ, ಅನಾರೋಗ್ಯದಿಂದ ಹಾಸಿಗೆಯಲ್ಲಿ ಬೀಳುವಾಗ, ನಾನಾ ವಿಧವಾದ ಸಂಕಷ್ಟಗಳಲ್ಲಿ ಬೀಳುವಾಗ ದೇವರು ನಿನ್ನ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ. ಅಬ್ರಾಹ್ಮನ ದೇವ್ರು ಕಾಪಾಡಿನಲ್ವಾ, ಕಾಪಾಡಿದಾಗ ಅಬ್ರಾಮ್ ದೇವ್ರ ಹತ್ರ ಮಾತಾಡಿರ್ಬೋದು, ಅಪ್ಪ ಏನಿಲ್ಲಪ್ಪ ಒಂದು ಮಾತು ಕೇಳ್ತೀನಿ, ನಾನು ಮನೆಯಿಂದ ನನ್ನ ಮಗನನ್ನು ನೀನು ಹೇಳಿದ ಪ್ರಕಾರ ಬಲಿ ಕೊಡ್ಬೇಕಂತ ಕರ್ಕೊಂಬರ್ಬೇಕಾದ್ರೆ ನನ್ನ ಅಸಿಸ್ಟೆಂಟ್ಗಳು, ನನ್ನ ಜೊತೆ ಇರುವಂಥ ಸೇವಕರು, ಅಬ್ರಾಮನ ಜೊತೆಗೆ ದೇವರಿಲ್ಲ, ಅಬ್ರಾಮನ ಜೊತೆ ದೇವ್ರು ಇದ್ದಿದ್ರೆ ಬಂದು ಕಾಪಾಡ್ತಿದ್ದ, ಅಬ್ರಾಮನ ಜೊತೆಗೆ ದೇವರಿಲ್ಲ ಅಂತ ಮಾತಾಡ್ತಿದ್ರು. ನಾನು ಇಷ್ಟೆಲ್ಲ ಕಷ್ಟದಲ್ಲಿ ಹಾದು ಬರುವಾಗ, ಇಷ್ಟೆಲ್ಲ ಇನ್ನೇನು ಪ್ರಾಣ ಹೋಗುತ್ತೆ ಅಂತ ಕೊನೆ ಕ್ಷಣದವರೆಗೂ ಅವ್ರಂತದ್ರು ದೇವ್ರು ಎಲ್ಲಿದ್ದಾನೆ, ದೇವ್ರು ಎಲ್ಲಿದ್ದಾನೆ ಅಂತಂದ್ರು. ಅದಕ್ಕೆ ನಾನು ಕೇಳ್ತೀನಿ, ನೀನೇನು ಮಾಡ್ತಿದ್ದೆ ದೇವರೇ? ನನಗೆ ಶೋಧನೆ ಎಲ್ಲ, ನಾನು ಶೋಧನೆಯಲ್ಲಿ ಹಾದು ಹೋಗುವಾಗ, ಕಷ್ಟದಲ್ಲಿ ಹಾದು ಹೋಗುವಾಗ, ಬಾಧೆಯಲ್ಲಿ ಹಾದು ಹೋಗುವಾಗ ನನ್ನ ಜೊತೆ ಇರುವಂಥ ಸೇವಕರು ಮಾತಾಡ್ತಾರೆ ಅವನ ಜೊತೆ ದೇವರಿಲ್ಲ ಅಂತ. ನೀನೇನು ಮಾಡ್ತಿದ್ದೆ ದೇವರೇ ಅವಾಗ? ನನ್ನ ಕಷ್ಟದಲ್ಲಿ ನೀನೇನು ಮಾಡ್ತಿದ್ದೆ ಅಂತ ಅಬ್ರಾಹ್ಮನ ಕೇಳುವಾಗ ದೇವರಂದನು, ನಿನ್ನ ಕೆಲಸದಲ್ಲೇ ಬಿಸಿದ್ದೆ ಮಾರಾಯ, ಮತ್ತೆ ನಿನಗೆ ಕುರಿ ಹುಡ್ಕೊಂಡು ಹೋಗ್ಬರ್ಬೇಕು. ನಾನು ಕುರಿ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ಏನು ಮಾಡ್ಬೇಕು? ನೀನು ನಿನ್ನ ಮಗನ ಕೊಡ್ಬೇಕು. ಅದಕ್ಕೋಸ್ಕರ ನಾನು ಬೇರೆಯವ್ರ ಕೆಲಸದಲ್ಲಪ್ಪ, ನಿನ್ನ ಕೆಲಸದಲ್ಲೇ, ಕುರಿ ಹುಡ್ಕೊಂಬರುವ ಕೆಲಸದಲ್ಲೇ, ಕುರಿಯನ್ನ ರೆಡಿ ಮಾಡುವ ಕೆಲಸದಲ್ಲೇ, ನಿನ್ನ ಕೆಲಸದಲ್ಲೇ ನಾನು ಬಿಸಿ ಆಗಿದ್ದೇನೆ. ಚಪ್ಪಾಳೆ. ಮಗನೇ ಸೋದರಿಸೋದು, ಒಂದೊಂದು ಸಾರಿ ವಿಪರೀತವಾದ ಕಷ್ಟದಲ್ಲಿ ನೀನು ಹಾದು ಹೋಗುವಾಗ, ತೀರದ ವ್ಯಾಧಿಗಳಲ್ಲಿ ನೀನು ಹಾದು ಹೋಗುವಾಗ, ತೀರದ ಬಾಧೆಗಳಲ್ಲಿ ನೀನು ಹಾದು ಹೋಗುವಾಗ, ತೀರದ ವೇದನೆಗಳಲ್ಲಿ ನೀನು ಹಾದು ಹೋಗುವಾಗ, ತೀರದ ಕಣ್ಣೀರಿನಲ್ಲಿ ನೀನು ಹಾದು ಹೋಗುವಾಗ, ತೀರದ ಸಾಲಗಳಲ್ಲಿ ನೀನು ಹಾದು ಹೋಗುವಾಗ, ತೀರದ ಸಂಕಷ್ಟಗಳಲ್ಲಿ ನೀನು ಹಾದು ಹೋಗುವಾಗ, ಒಂದೊಂದು ಸಾರಿ ನಿನ್ನ ಹೃದಯದಲ್ಲಿ ದೇವರು ಇಲ್ಲ ಅನಿಸುತ್ತೆ. ಅವಾಗ ನೀನು ಅನ್ಕೋಬೇಕು, ಹಲ್ಲೆಲೂಯಾ, ದೇವರು ದೂರ ಹೋಗಿಲ್ಲ, ದೇವರು ನನ್ನ ಬಿಟ್ಟು ಹೋಗಿಲ್ಲ, ದೇವರು ನನ್ನ ಮರೆತು ಹೋಗಿಲ್ಲ, ದೇವರು ನನ್ನ ನೋಡ್ದಂಗೆ ಕಣ್ಣು ಮುಚ್ಚಿಲ್ಲ, ನನ್ನ ಕೆಲಸದಲ್ಲೇ ದೇವರು ಬಿಸಿ ಇದ್ದಾನೆ. ಒಂದೊಂದು ಸಾರಿ ನಿಮ್ಮ ತಾಯಿ ನಿಮ್ಮನ್ನು ಮರೆತು ಹೋಗ್ಬೋದು, ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ಆಗಿರ್ಬೋದು. ಒಂದೊಂದು ಸಾರಿ ನಿಮ್ಮ ತಂದೆ ನಿಮ್ಮನ್ನು ಮರೆತು ಅವ್ರ ಕೆಲಸದಲ್ಲಿ ಬಿಸಿ ಆಗಿರ್ಬೋದು. ಅಧಿಕಾರಿಗಳು ನಿಮ್ಮನ್ನು ಅಲಕ್ಷ್ಯ ಮಾಡಿ ಅವ್ರ ಕೆಲಸದಲ್ಲಿ ಬಿಸಿ ಆಗಿರ್ಬೋದು. ರಾಜಕೀಯ ನಾಯಕರು ನಿಮ್ಮನ್ನು ಮರೆತು ಅವ್ರ ಕೆಲಸದಲ್ಲಿ ಬಿಸಿ ಆಗಿರ್ಬೋದು. ಒಂದೊಂದು ಸಾರಿ ಇವತ್ತು ವಾಕ್ಯ ಹೇಳುವಂತ ನಿಮ್ಮ ಪಾಸ್ಟ್ರು ನಿಮ್ಮನ್ನು ಮರೆತು ಅವರ ಕೆಲಸದಲ್ಲಿ ಬಿಸಿ ಆಗಿರ್ಬೋದು. ಆದರೆ ಇವತ್ತು ನಿಮ್ಮ ಪರಲೋಕದ ತಂದೆಯಾದ ದೇವರು ಆತನು ಬೇರೆ ಕೆಲಸದಲ್ಲಿ ಅಲ್ಲ, ನಿನ್ನ ಕೆಲಸದಲ್ಲಿ ನಿನಗೋಸ್ಕರ ಆತನು ಬಿಸಿಯಾಗಿದ್ದಾನೆ. ಇವತ್ತು ನಾನು ಪ್ರವಾದನೆ ಹೇಳ್ತಾ ಇದ್ದೀನಿ, ಇವತ್ತು ಆಲಯಕ್ಕೆ, ಸಭೆಗೆ, ನಿಮಗೆ ದೇವರ ಅಬ್ರಹಾಮನಿಗೆ ಕುರಿಯನ್ನ ರೆಡಿ ಮಾಡ್ಲಿಕ್ಕೆ ಹೋದಂತೆ, ಆತನ ಕೆಲಸದಲ್ಲಿ ಬಿಸಿ ಆದಂತೆ, ನಿಮಗೆ ಇಲ್ಲಿರುವಂತ ಕೆಲವರಿಗೋಸ್ಕರ ದೇವರು ಜಾಬ್ ರೆಡಿ ಮಾಡುವ ಬಿಸಿಯಲ್ಲಿದ್ದಾನೆ. ಕೆಲವರಿಗೋಸ್ಕರ ಅಧಿಕಾರಿಗಳ ಹತ್ರ ಮಾತಾಡುವ ಬಿಸಿಯಲ್ಲಿದ್ದಾನೆ. ನಿಮ್ಮಲ್ಲಿ ಕೆಲವರಿಗೋಸ್ಕರ ಹಣ ರೆಡಿ ಮಾಡುವ ಬಿಸಿಯಲ್ಲಿದ್ದಾನೆ. ಇಲ್ಲಿರುವ ಕೆಲವರಿಗೋಸ್ಕರ ದುಡಿಮೆ ರೆಡಿ ಮಾಡುವ ಬಿಸಿಯಲ್ಲಿದ್ದಾನೆ. ವ್ಯಾಪಾರ ರೆಡಿ ಮಾಡುವ ಬಿಸಿಯಲ್ಲಿದ್ದಾನೆ. ಕೆಲವರು ಅನಾರೋಗ್ಯದಲ್ಲಿ ಬಿದ್ದಿರುವಾಗ ಡಾಕ್ಟರ್ ಒಳಗಡೆ ತೂರಿ, ಪರಿಶುದ್ಧಾತ್ಮನ ತೂರಿ, ಆಸ್ಪತ್ರೆಯಿಂದ ಅವ್ರನ್ನ ಸ್ವಸ್ಥ ಮಾಡಿ, ಅವ್ರನ್ನ ಗುಣಪಡಿಸ್ಕೊಂಡು ಅವ್ರನ್ನ ವಾಸಿ ಮಾಡುವ ಬಿಸಿಯಲ್ಲಿದ್ದಾನೆ. ಕೆಲವರಿಗೋಸ್ಕರ ದೇವರು ಆಲಯ ಕಟ್ಟುವ ಬಿಸಿಯಲ್ಲಿದ್ದಾನೆ. ಒತ್ತಾಗೆಲ್ಲ ದೇವರು ನಿಮ್ಮ ಕೆಲಸದಲ್ಲೇ ಬಿಸಿ ಇದ್ದಾನೆ. ಪ್ರತಿ ಮನೆಯಲ್ಲಿ ಪ್ರತಿ ತಾಯಿ, ಪ್ರತಿ ಮನೆಯಲ್ಲಿ ತಮ್ಮ ಮಕ್ಕಳನ್ನ ನೋಡಿಕೊಳ್ಳುವ ವಿಷಯದಲ್ಲಿ ಬಿಸಿ ಇರ್ತಾಳೆ. ಕರೆಕ್ಟ್ ಅಲ್ಲ?
ತಾಯಿ ಮಕ್ಕಳಿಗೆ ಉಣಿಸ್ಬೇಕು, ತಿನ್ನಿಸ್ಬೇಕು, ಅವ್ರನ್ನ ರೆಡಿ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಬಟ್ಟೆ ಹಾಕಬೇಕು, ಶಾಲೆ ಕಳಿಸ್ಬೇಕು, ಅವ್ರ ಬಟ್ಟೆ ಒಗಿಬೇಕು. ಪ್ರತಿ ತಾಯಿ ಪ್ರತಿ ಮನೇಲಿ ತಮ್ಮ ಮಕ್ಕಳ ವಿಷಯದಲ್ಲಿ ಬ್ಯುಸಿ ಆಗಿರುತ್ತಾರೆ. ಇವತ್ತು ನನ್ನ ದೇವ್ರು ಹೇಳ್ತಾನೆ, ಎತ್ತ ತಾಯಿ ತನ್ನ ಕೂಸಿಗೆ ಹಾಲು ಕುಡಿಸುವುದನ್ನು ಮರ್ತೋಗ್ಬೋದು ಬಿಸಿಯಲ್ಲಿ, ನಾನು ಮರೆಯುವುದಿಲ್ಲ. పక్కతో నోడు ಹೇಳ್ರಿ, దేవుడు నీ పని మీదనే ఉన్నాడు, నీ పని బిజీలే ఉన్నాడు. ఎక్కడున్నాడో దేవుడు, ఏం చేస్తాడో దేవుడు, ఎక్కడ పండుకున్నాడో దేవుడు, ఎక్కడున్నాడో దేవుడు. దేవుడు అంటే నాకెంత ఇంత కష్టం వస్తుంది, నాకే ఎక్కడ నన్ను దేవుడు చూడలేదు, ನನ್ನ ಕಷ್ಟ దేవుడు ನೀನು ಇಲ್ಲಿ ಕಷ್ಟ ಅನುಭವಿಸ್ತಿರ್ಬೋದು, ದೇವರು ಅಲ್ಲಿ ನಿನಗೋಸ್ಕರ ರೆಡಿ ಮಾಡ್ತಾ ಇದ್ದಾನೆ ಏನೋ ಕಾರ್ಯನ. ಯೋಬನಿಗೆ 7,000 ಕುರಿಗಳಿತ್ತು, ಸೈತಾನ್ 7,000 ಕುರಿಗಳನ್ನು ಕಳ್ಕೊಳ್ಳುವಂತೆ ಮಾಡಿದನು. ಯೋಬ 7,000 ಕುರಿ ಕಳ್ಕೊಂಡನು, 3,000 ಒಂಟೆ ಕಳ್ಕೊಂಡನು, 500 ಜೋಡಿ ಎತ್ತು ಕಳ್ಕೊಂಡನು, 500 ಕತ್ತೆ ಕಳ್ಕೊಂಡನು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಕಳ್ಕೊಂಡನು. ಇಷ್ಟೆಲ್ಲ ಕಳ್ಕೊಂಡ ಮೇಲೆ ಕೂಡ ಯೋಬನ ಬಾಯಿಯಿಂದ ಬಂದ ಮಾತೇನು ಗೊತ್ತಾ? ಅಯ್ಯೋ, ಎಂತ ದೇವ್ರು ನಂಬಿದ್ನಲ್ಲಪ್ಪ ನಾನು, ಹೋಗಿ ಹೋಗಿ ಕರ್ಮವೇ, ನಾನು ಯಾಕನ ಈ ದೇವ್ರು ನಂಬಿದೆ. ಸತ್ತೋಗಿದ್ದು 1 ಕುರಿ ಅಲ್ಲ, ಕಳೆದೋಗಿದ್ದು 1 ಕುರಿ ಅಲ್ಲ, 2 ಕುರಿ ಅಲ್ಲ, 7,000. 3,000 ಒಂಟೆಗಳನ್ನ ಹೊಡ್ಕೊಂಡು ಹೋದ್ರು, 500 ಜೊಡ್ಡಿ ಎತ್ತು ಕಳ್ಕೊಂಡನು, 500 ಕತ್ತೆ ಕಳ್ಕೊಂಡು, 7 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, 10 ಜನ ಟೋಟಲ್ ಸತ್ತೋದ್ರು. ಸೈತಾನ್ ಬಂದು ನಿಂತ್ಕೊಂಡ. ಈಗಲೂ ದೇವ್ರು ಮತ್ತೆ ಅದನ್ನೆಲ್ಲ ವಾಪಸ್ ಕೊಡ್ತಾನಂತ ನಂಬುತ್ತೀಯಾ? ಹೇಳ್ತಿ ಅಂದ್ಲು ಯೋಬನ ಹೆಂಡ್ತಿ, ನಾನ್ ನಂಬಲ್ಲ. ಯೋಬ ಅಂದ, ಪರವಾಗಿಲ್ಲ, ನೀನ್ ನಂಬಿಲ್ಲ ಅಂದ್ರು, ಇಷ್ಟೆಲ್ಲ ಕಳ್ಕೊಂಡ್ರು ಮತ್ತೆ ದೇವ್ರು ನನಗೆ ಕೊಡ್ತಾನಂತ, ಈಗಲೂ ದೇವ್ರು ಕಾರ್ಯ ಮಾಡ್ತಾನಂತ ನಂಬ್ತೀನಿ, ಈಗಲೂ ದೇವ್ರು ಕಾರ್ಯ ಮಾಡ್ತಾನಂತ, ಮತ್ತೆ ನನ್ನ ಕುರಿಗಳು ವಾಪಸ್ ದೇವ್ರು ಕೊಡ್ತಾನಂತ ನಂಬ್ತೀನಿ, ಮತ್ತೆ ನನ್ನ ಒಂಟೆಗಳ ವಾಪಸ್ ಕೊಡ್ತಾನಂತ ನಂಬ್ತೀನಿ, ಮತ್ತೆ ನನ್ನ ಎತ್ತುಗಳನ್ನ ದೇವ್ರು ವಾಪಸ್ ಕೊಡ್ತಾನಂತ ನಂಬ್ತೀನಿ, ಮತ್ತೆ ನನ್ನ ಕತ್ತೆಗಳ ದೇವ್ರು ವಾಪಸ್ ಕೊಡ್ತಾನಂತ, ಮತ್ತೆ ನನ್ನ ಆಸ್ತಿನ ದೇವ್ರು ವಾಪಸ್ ಕೊಡ್ತಾನಂತ ನಂಬ್ತೀನಿ, ಮತ್ತೆ ನನ್ನ ಮಕ್ಕಳ ದೇವ್ರು ವಾಪಸ್ ಕೊಡ್ತಾನಂತ. ಹಿಂಗಿರ್ಬೇಕು ವಿಶ್ವಾಸಿಗಳು. ಯಾವುದೋ ತೆಲ್ಲೋ ಬಂತಂತೆ ಚರ್ಚಿ ಬರಲ್ಲಂತೆ, ಇಂಥ ವಿಶ್ವಾಸಿಗಳೇ ಬೇಡ ನಮಗೆ. ಯೋಬನಂತ ಬೇಕು ನಮಗೆ. ಸೈತಾನಿಗೆ ಅರ್ಥ ಆಗಲಿಲ್ಲಪ್ಪ, ಇವನೆಂಥ ಮನುಷ್ಯ ಅಂತ ಹೋಗ್ಬಿಟ್ಟ. ಕೇಳಿಗ, ಇದೆಲ್ಲ ಕಷ್ಟ ಎಲ್ಲ ಕಳ್ಕೊಂಡ ಎಲ್ಲ ನಷ್ಟ ಆಯ್ತು. ಒಂದಿನ ಯೋಬನು ತನ್ನ ಸ್ನೇಹಿತರಿಗೆ, ನೋಡ್ರಿ ಗಮನಿಸ್ರಿ, ಅವನ ಕಷ್ಟ ಅವನಿಗೆ, ಅಷ್ಟು ಕಷ್ಟದಲ್ಲಿದ್ದು ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆ ಮಾಡುವಾಗ ದೇವ್ರೇನ್ ಮಾಡಿದ ಗೊತ್ತಾ? ಅವನ ಕಷ್ಟನೆಲ್ಲ ತೆಗೆದುಹಾಕಿ ಮತ್ತೆ ದೇವರು ಯೋಬನಿಗೆ 2ರಷ್ಟು ಆಶೀರ್ವಾದ ದೇವರು ಅನುಗ್ರಹಿಸಿದನು. 2ರಷ್ಟು ಆಶೀರ್ವಾದ ಅಂದ್ರೆ ಏನ್ ಗೊತ್ತಾ? 7,000 ಇದ್ದ ಕುರಿಗಳು 14,000 ಆಯ್ತು, 3,000 ಇದ್ದ ಒಂಟೆಗಳು 6,000 ಆಯ್ತು, 500 ಜೋಡಿ ಇದ್ದ ಎತ್ತುಗಳು 1,000 ಆಯ್ತು, 500 ಜೋಡಿ ಇದ್ದ ಕತ್ತೆಗಳು 1,000 ಆಯ್ತು, ಎಲ್ಲ ಡಬಲ್ ಆಯ್ತು. ಅದಕ್ಕೆ 2ರಷ್ಟು ಆಶೀರ್ವಾದ. ಮಕ್ಕಳು ಮತ್ತೆ ದೇವ್ರು ವಾಪಸ್ ಕೊಟ್ಟು, 10 ಜನ ಮಕ್ಕಳು ದೇವ್ರು ವಾಪಸ್ ಕೊಟ್ಟು. ಇದೆಲ್ಲ ಆಯ್ತು. ಇದೆಲ್ಲ ಪಡ್ಕೊಂಡ್ಮೇಲೆ ಯೋಬ ದೇವ್ರ ಹತ್ರ ಬಂದ ಅಂತಾನೆ, ಸ್ವಾಮಿ ನನಗೆ ಕಷ್ಟ ಬಂದಾಗ ಜನ ಅವನ ಹತ್ರ ದೇವ್ರಿಲ್ಲ, ಎಂತ ದೇವ್ರು ನಮ್ಗೆ ಹಾಳಾಗಿ ಹೋಗ್ಬಿಟ್ಟ ನೋಡು ನನ್ನ ಮಗ ಅಂತ ಮಾತಾಡಿದ್ರು. ನಮಗೆ ಕಷ್ಟ ಬಂದಾಗ ನೀನು ದೊಡ್ಡ ದೇವ್ರಿಗೆ ಹೋಗ್ತೀಯ, ಚರ್ಚಿಗೆ ಹೋಗ್ತೀಯ, ಪ್ರಾರ್ಥನೆ ಮಾಡ್ತೀಯ, ಮತ್ತೆ ಯಾಕೆ ದೇವ್ರನ್ನ ಕಾಪಾಡುವಲ್ಲ? ಅವನಿಗೂ ಹಂಗಂದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ ಅವನು. ಕೇಳಿ ಹೇಳ್ತೀನಿ, ಹಾಲೆಲೂಯಾ. ಅಯ್ಯ, ನನಗೆಲ್ಲ ಇಂಥ ಕಷ್ಟದಲ್ಲಿ ಬರುವಾಗ ನೀನು ಎಲ್ಲಿದ್ದೆ ಅಂತ ಕೇಳಿದ ಯೋಬ. ನಾನೇನಿದ್ದೆಪ್ಪ, ನಿನಗೆ 7,000 ಕುರಿತ, ಇನ್ನು ಎಕ್ಸ್ಟ್ರಾ 7,000 ಮಾಡುವ ಬಿಸಿಯಲ್ಲಿ, 3,000 ಒಂಟೆಗಳನ್ನ ಮತ್ತೆ 6,000 ಮಾಡುವ ಬಿಸಿಯಲ್ಲಿ, 500 ಜೋಡಿ ಎತ್ತುಗಳನ್ನ 1,000 ಮಾಡುವ ಬಿಸಿಯಲ್ಲಿ, 500 ಕತ್ತೆಗಳನ್ನ 1,000 ಮಾಡುವ ಬಿಸಿಯಲ್ಲಿ, ಸತ್ತು ಹೋಗಿ ಬಂದಿನ ಮಕ್ಕಳನ್ನ ಮತ್ತೆ ಎಬ್ಬಿಸುವ ಬಿಸಿಯಲ್ಲಿ, ನಿನ್ನ ಬಿಸಿಯಲ್ಲಿ, ನಿನ್ನ ಕೆಲಸದಲ್ಲಿ ನಾನು ಬಿಸಿಯಾಗಿದೆ. ಮಗನಿ, ಮಗಳೇ, ಸಹೋದರ ಸಹೋದರಿ, ಮೇಲಿಂದ ಮೇಲೆ ಕಷ್ಟಗಳು ಬರುವಾಗ, ಮೇಲಿಂದ ಮೇಲೆ ಶೋಧನೆಗಳು ಬರುವಾಗ, ಮೇಲಿಂದ ಮೇಲೆ ಸಮಸ್ಯೆಗಳು ಬರುವಾಗ, ಮೇಲಿಂದ ಮೇಲೆ ಬಾಧೆಗಳು ಬರುವಾಗ, ನಿನ್ನ ಹೃದಯದಲ್ಲಿ ಅನ್ಕೋಬೇಕು ಏನಂತ?
ನನ್ನ ಜೊತೆಗೆ ದೇವರಿಲ್ಲ. ಅಲ್ಲ, ದೇವರು ಈ ಕಷ್ಟಗಳ ನಂತರ ದೇವರು ನನಗೋಸ್ಕರ ಏನೋ ಒಂದು ಕಾರ್ಯ ರೆಡಿ ಮಾಡ್ತಾ ಇದ್ದಾರೆ. ನನಗೋಸ್ಕರ ಆಶೀರ್ವಾದ ರೆಡಿ ಮಾಡ್ತಾ ಇದ್ದಾರೆ. ನನ್ನನ್ನು ಎಲ್ಲರಷ್ಟು ದೇವರ ಆಶೀರ್ವಾದ ಮಾಡೋದ್ರಲ್ಲಿ ಬಿಸಿಯಾಗಿದ್ದಾರೆ. ದೇವ್ರನ್ನ ಕೇಳ್ರಿ, ಸ್ವಾಮಿ ನೀನು ಏನು ಮಾಡ್ತೀಯಾ? ನಿನ್ನ ಕೆಲಸದಲ್ಲಿ ಬಿಸಿ ಇದ್ದೀರ ಮರಾಯ, ನಿನ್ನ ಬಿಟ್ಟು ನನಗಿನ್ನೇನು? ಆತನಿಗಿರೋ ಪ್ರಪಂಚ ನೀನೇ. ನಿನ್ನ ಪ್ರಪಂಚ 106, ಆತನ ಪ್ರಪಂಚ ನೀನೇ. ಆತನ ಧ್ಯಾನ ನಿನ್ನ ಮೇಲೆ, ಆತನ ಯಾವ ಯೋಚನೆ ಯಾವಾಗಲೂ ನಿನ್ನ ಬಗ್ಗೆನೇ. ಆತನ ಚಿಂತೆ ಮಾಡ್ತಿರೋದು ಯಾವಾಗಲೂ ನಿನ್ನ ಕುರಿತಾಗಿ. ಮಗನಿ ಮಗಳೇ, ಸೋದರಿ ಯೋಸೇಫನಿಗೆ ಅವನೇನು ತಪ್ಪು ಮಾಡಿಲ್ಲ ಅಂದ್ರು, ಅವನೇನು ಅನ್ಯಾಯ ಮಾಡಿಲ್ಲ ಅಂದ್ರು, ಸೆರೆಮನೆಗೆ ಹಾಕುವಂತ ಯಾವುದೇ ಒಂದು ದೋಷ ಅಪರಾಧ ಅವನು ಮಾಡಿಲ್ಲ ಅಂದ್ರು, ಅವನ ಮೇಲೆ ಸುಳ್ಳಾಗಿ ತಪ್ಪು ಹೊರಿಸಿ, ಸುಳ್ಳಾಗಿ ನಿಂದೆ ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಿದರು. ಯಾಕೆಂದ್ರೆ ಅವನು ಸೆರೆಮನೆಗೆ ಹೋದಂಥ ಆ ದೇಶದಲ್ಲಿ ಅವನ ಬಂಧುಗಳಿಲ್ಲ, ಅವನ ರಿಲೇಷನ್ಸ್ ಇಲ್ಲ, ಅವನ ಸ್ನೇಹ ಯಾರು ಅವನಿಗಿಲ್ಲ, ದಿಕ್ಕೇ ಇಲ್ಲ, ಬಿಡಿಸ್ಕೊಂಡು ಬರೋರು ಕೂಡ ಇಲ್ಲ. ಆ ಸಂದರ್ಭದಲ್ಲಿ ಅನೇಕ ಜನ ಅನ್ಕೊಂಡ್ರು ಅವನ ಜೊತೆಗೆ ದೇವರು ಇಲ್ಲ, ಅವನ ಪಕ್ಷ ದೇವರು ಇಲ್ಲ, ಅವನ ದೇವರು ನಿಜವಾದ ದೇವರಲ್ಲ. ಹೋಗಿ ಎಂಥ ದೇವ್ರು ನಂಬಿದನಂತ ಅನೇಕ ಜನ ಅವನಿಗೆ ಬಂದಂತ ಕಷ್ಟ ನೋಡಿ ಅವನ ಬಗ್ಗೆ ಮಾತಾಡಿದ್ರು. ಅವನು ಮಾತಾಡಿಲ್ಲ, ಅವ್ರು ಅನೇಕರು ಮಾತಾಡಿದ್ರು. ನಂಬಿಕೆ ಇರೋರನ್ನ ಯಾವತ್ತು ದೇವರಂತ ಸ್ಥಳದಲ್ಲಿ ಬಿಡಲ್ಲ, ದೇವರು ಹೊರ ಕರ್ಕೊಂಡ್ಬರ್ತಾರೆ. ಒಂದಿನ ದೇವ್ರೇನ್ ಮಾಡಿದ್ರು ಅಂದ್ರೆ, ಆ ಯೋಸೇಫನನ್ನ ಸೆರೆಮನೆಯಿಂದ ಬಿಡಿಸಿ ಅರಮನೆಗೆ ತಂದು ಪ್ರಧಾನಮಂತ್ರಿ ಕುರ್ಚಿ ಮೇಲೆ ದೇವರು ಕುಂದ್ರಿಸಿದರು. ಆತ ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ದೇವ್ರನ್ನ ಕೇಳಿದ, ದೇವ ನಾನು ಜೈಲಿನಲ್ಲಿದ್ದಾಗ ನೀನೇನು ಮಾಡ್ತಿದ್ದೆ ಅಂತ. ಇವನು ದೇವ್ರನ್ನ ನೀನೇನು ಮಾಡ್ತಿದ್ದೆ ಅವಾಗ ನಾನು ಜೈಲಲ್ಲಿದ್ದಾಗ ದೇವ್ರೆ ಅಂತ ಕೇಳ್ದ. ಸಂತೋಷವಾಗಿ ಕೇಳ್ದ, ಬೇಸರದಿಂದಲ್ಲ. ನಿನ್ನ ಕೆಲಸದಲ್ಲೇ ಬ್ಯುಸಿ ಇದ್ದಪ್ಪ. ನೀನ್ ಜೈಲಲ್ಲಿರುವಾಗ, ಸೆರೆಮನೆಯಿರುವಾಗ ನಿನಗೋಸ್ಕರ ಈ ಅರಮನೆ ರೆಡಿ ಮಾಡುವ ಬಿಸಿಯಲ್ಲಿ, ನಿನಗೋಸ್ಕರ ಪ್ರಧಾನಮಂತ್ರಿ ಕುರ್ಚಿ ರೆಡಿ ಮಾಡೋ ಬಿಸಿಯಲ್ಲೇ, ನಿನ್ನನ್ನು ಪ್ರಧಾನ ಮಂತ್ರಿ ಮಾಡೋವರೆಗೂ ಒಂದು ದಿನ ಕೂಡ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ನಿನ್ನ ಕೆಲಸದಲ್ಲಿ ನಾನು ಬಿಸಿಯಾಗಿದ್ದೆ. ನೀವು ಚಪ್ಪಾಳೆ ತಟ್ಟುವಾಗ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನೀವು ಕೂಡ ಎಂಥ ಒಂದು ಬಂಧನದಲ್ಲಿರ್ಬೋದು, ಸಾಲ ಅನ್ನುವಂಥ ಬಂಧನದಲ್ಲಿರ್ಬೋದು, ಅನಾರೋಗ್ಯ ಅನ್ನುವಂಥ ಬಂಧನದಲ್ಲಿರ್ಬೋದು, ಬಂಜೆತನ ಅನ್ನುವಂಥ ಬಂಧನದಲ್ಲಿರ್ಬೋದು. ದರ್ಶೋತ್ರ ನಿನ್ನ ಕಷ್ಟದಲ್ಲಿ ಬಿತ್ತಿರ್ಬೋದು, ಕಣ್ಣೀರಿನಲ್ಲಿ ಬಿತ್ತಿರ್ಬೋದು, ರೋಗದಲ್ಲಿ ಬಿತ್ತಿರ್ಬೋದು, ಸಾಲದಲ್ಲಿ ಬಿತ್ತಿರ್ಬೋದು. ಆ ಕಷ್ಟದಲ್ಲಿ ಅಯ್ಯೋ ದೇವ್ರು ನನ್ನ ಜೊತೆ ಇಲ್ಲಲ್ಲಪ್ಪ ಅಂತ ನಿನ್ನ ಹೃದಯದಲ್ಲಿ ಅನಿಸಿರ್ಬೋದು. ಇವತ್ತು ನೀನು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಸೆರೆಮನೆಯಲ್ಲಿರುವಾಗ ದೇವರು ಯೋಸೇಫನಿಗೋಸ್ಕರ ಅರಮನೆಯನ್ನು ರೆಡಿ ಮಾಡೋ ಪ್ರಕಾರ ನಿನಗೆ ಕಷ್ಟ ಬಂದಿದೆ ಅಂದ್ರೆ ಆಲ್ರೆಡಿ ದೇವರು ನಿನ್ನನ್ನು ಅಲ್ಲಿಂದ ಹೊರಗೆ ತರಲಿಕ್ಕೆ, ಬರೀ ಹೊರಗೆ ತರಲಿಕ್ಕಲ್ಲ, ಅಲ್ಲಿಂದ ಇನ್ನು ಉನ್ನತವಾದ ಸ್ಥಿತಿಗೆ ತಕೊಂಡು ಹೋಗ್ಲಿಕ್ಕೆ. ನೀನ್ ಕಷ್ಟದಲ್ಲಿರುವಾಗ, ನೀನ್ ರೋಗದಲ್ಲಿರುವಾಗ, ನೀನ್ ಕಾಯಿಲೆಯಲ್ಲಿರುವಾಗ, ಹಾಸಿಗೆಯಲ್ಲಿ ಬಿತ್ತೋದಾಗ, ಸಾಲದಲ್ಲಿ ಬಿತ್ತೋದಾಗ, ವೇದನೆಯಲ್ಲಿ ಬಿತ್ತೋದಾಗ, ನಷ್ಟದಲ್ಲಿ ಬಿತ್ತೋದಾಗ, ಎಲ್ಲ ಕಳ್ಕೊಂಡು ಬಿತ್ತೋದ ಸ್ಥಿತಿ ಇರುವಾಗ, ಯಾರು ನಿನಗೆ ಸಹಾಯ ಮಾಡದ ಸ್ಥಿತಿಯಲ್ಲಿರುವಾಗ ಆಲ್ರೆಡಿ ದೇವರು ನಿನಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಇಂಥ ದೇವರು ಎಲ್ಲಿ ಸಿಗ್ತಾನ್ರಿ ನಿಮಗೆ? ನಿಮ್ಮ ಗಂಡ ಹೋಗ ಕಡೆ, 24 ನಿನ್ನೆ ನೋಡ್ಲ ಹೋಗ ಕಡೆ, ನಿಮ್ಮ ಹೆಂಡ್ತಿ ಬರೀ ನಿಂದಾಯ್ತು ಹೋಗ ಕಡೆ, ನಿಮ್ಮ ಮಕ್ಕಳು ಹೋಗ ಕಡೆ ಅಂತಾರೆ. ನನ್ನ ದೇವರು 24x7 365 ದಿನಗಳು ನಿನ್ ಬಿಟ್ರೆ ಬೇರೆ ಯೋಚನೆ ಆತನಿಗಿಲ್ಲ. ಪಕ್ಕದ ನೋಡಿ ಹೇಳ್ರಿ, ಯಾರು ನಿನ್ ಬಗ್ಗೆ ಚಿಂತೆ ಮಾಡಿಲ್ಲ ಅಂದ್ರು ದೇವರು ನಿನ್ ಬಗ್ಗೆ ಚಿಂತೆ ಮಾಡ್ತಾರೆ. ಯಾರು ನಿನ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರು ದೇವರು ನಿನ್ ಬಗ್ಗೆ ಯೋಚನೆ ಮಾಡ್ತಾನೆ. ಯಾರು ನಿನ್ನ ಕ್ಷೇಮ ಯೋಚನೆ ಮಾಡಿಲ್ಲ ಅಂದ್ರು ದೇವರು ನಿನ್ನ ಕ್ಷೇಮ ಯೋಚನೆ ಮಾಡ್ತಾನೆ. ಯಾರು ನಿನ್ನ ಕುರಿತು ಚಿಂತೆ ಮಾಡಿಲ್ಲ ಅಂದ್ರು ದೇವರು ನಿನ್ನ ಕುರಿತು ಚಿಂತೆ ಮಾಡುತ್ತಾನೆ.
ಹೇಳ್ರಿ, ಇಂಥ ದೇವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ. ನಿಜನಾ? ನಿಜವಾಗ್ಲಿ ಇಂಥ ದೇವ್ರು ಸಿಕ್ಕಿರೋದು ನಮಗೆ ಪುಣ್ಯ. ಯಾರು ಯೋಚನೆ ಮಾಡ್ತಾರ ನಿನ್ನ ಬಗ್ಗೆ ಈ ಪ್ರಪಂಚದಾಗ? ಅವ್ರು ಹೋದ್ರೆ ಹೋಗ್ಲಿ, ನಾನು ಚೆನ್ನಾಗಿದ್ರೆ ಸಾಕಂತಾರೆ. ಯಾವ ಬಂಧುಗಳು ನೋಡ್ತಾರೆ ನಿನ್ನ? ಯಾವ ರಿಲೇಷನ್ ನೋಡ್ತಾರೆ ನಿನ್ನ? ನಿನ್ನ ಬಗ್ಗೆ ಅವ್ರು ನೋಡ್ಬೋದು, ಯಾರನ್ನ ಹಣ ಇದ್ದವ್ರು ನೋಡ್ಬೋದು, ದಿಕ್ಕಿಲ್ದವ್ರು ನಿನ್ನ ಯಾರು ನೋಡ್ತಾರೆ? ನನ್ನ ದೇವ್ರು ಹೇಳ್ತಾನೆ, ನಾನು ನೋಡ್ತಾನೆ. ಯಾರು ನೋಡಿಲ್ಲ ಅಂದ್ರೆ ನಾನು ನೋಡ್ತಾನೆ. ನಿಂದೇ ಯೋಚನೆ ನನಗೆ. ನಿನ್ನ ಸ್ವಸ್ಥ ಮಾಡೋವರೆಗೂ, ನಿನ್ನ ಗುಣ ಮಾಡೋವರೆಗೂ, ನಿನಗೆ ಹಣ ಕೊಡೋವರೆಗೂ, ನಿನಗೆ ಉದ್ಯೋಗ ಕೊಡೋವರೆಗೂ, ನಿನಗೆ ಸಿಂಹಾಸನ ಕೊಡೋವರೆಗೂ, ನಿನ್ನ ಉನ್ನತ ಸ್ಥಿತಿ ತರೋವರೆಗೂ ನಿನ್ನ ಬಿಸಿಯಲ್ಲಿ ನಾನು ಇದ್ದೇನೆ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.